ಸೊ ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್. ಇದನ್ನ ನಾನು ಹೇಳಲ್ಲ, ನೀವೇ ಹೇಳ್ಬೇಕೀಗ. ಈ ಎರಡೂ ಒಂದು ಆಡಳಿತಕ್ಕೂ ಇರತಕ್ಕಂಥ ಒಂದು ವ್ಯತ್ಯಾಸಗಳೇನು? ಖಾಸಗಿ ಆಡಳಿತ ಮತ್ತು ಸಾರ್ವಜನಿಕ ಆಡಳಿತಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳು ನೋಡಿರ್ತೀರಾ, ಪ್ರಧಾನವಾಗಿ ನೀವು ನೋಡಿರ್ತೀರಾ. ಎರಡಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಏನು? ಹಾಗಾಗಿ ಅಡ್ವಾಂಟೇಜಸ್ ಅಂತ ಬಂದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಜಾಸ್ತಿ ಇರುತ್ತೆ ಹೊರತಾಗಿ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ, ಅಲ್ಲೂ ಕೂಡ ಇದೆ. ಆದ್ರೆ ಇವೆರಡನ್ನು ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇರುತ್ತೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಹಾಗಾಗಿ ಈ ಒಂದು ಎರಡು ಡಿಫರೆನ್ಸ್ ಅಂತ ನೋಡೋಣ. ಮೊದಲನೇದು ಪೊಲಿಟಿಕಲ್ ಡೈರೆಕ್ಷನ್, ರಾಜಕೀಯ ನಿರ್ದೇಶನ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮಿನಿಸ್ಟರ್ ಪ್ರತಿಯೊಂದು ಡೈರೆಕ್ಷನ್ಸ್ ಕೊಡ್ತಾ ಇರ್ತಾನೆ, ಅಥವಾ ಡೈರೆಕ್ಟರೇಟ್ ಇಂದ ಒಂದು ಡೈರೆಕ್ಷನ್ಸ್ ಬರ್ತಾ ಇರುತ್ತೆ, ಫಾಲೋ ಮಾಡಲೇಬೇಕು. ಆದ್ರೆ ಇಲ್ಲಿ ಮ್ಯಾನೇಜರಿಯಲ್ ಟೆಕ್ನಿಕ್ ಅಂಡ್ ಸ್ಕಿಲ್ಸ್, ಸಾರಿ ಇದು ಬೇಡ ನಿಮಿಷ, ಸೊ ಬ್ರೆಡ್ತ್ ಆಫ್ ಸ್ಕೋಪ್ ಅಂತ ಹೇಳ್ತೀವಿ. ವ್ಯಾಪ್ತಿ ಅಂತ ಬಂದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಪಬ್ಲಿಕ್ ಅಕೌಂಟಬಿಲಿಟಿ ಜಾಸ್ತಿ ಸರ್ಕಾರದ ಮಟ್ಟದಲ್ಲಿ ಇರುತ್ತೆ. ಪ್ರಿನ್ಸಿಪಲ್ ಆಫ್ ಯೂನಿಫಾರ್ಮಿಟಿ, ಏಕತೆಯ ತತ್ವ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ನೋಡಿ, ನೀವು ಬಡವರಾದ್ರೂ ಇರ್ಬೋದು, ಶ್ರೀಮಂತರಾದ್ರೂ ಇರ್ಬೋದು, ವ್ಯಾಕ್ಸಿನೇಷನ್ ಎಲ್ಲರಿಗೂ ಫ್ರೀನೇ. ಆದ್ರೆ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಥವಾ ಹಾಸ್ಪಿಟಲ್ ಅಲ್ಲಿ ಯೂನಿಫಾರ್ಮಿಟಿ ಅನ್ನೋದಿರಲ್ಲ. ದೇರ್ ಮೇ ಬಿ ಎ ಡಿಸ್ಕ್ರಿಮಿನೇಷನ್, ಇಲ್ಲಿ ತಾರತಮ್ಯ ಆಗ್ಬಹುದು. ಆದ್ರೆ ಈ ಒಂದು ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿ ತಾರತಮ್ಯ ಆಗಲ್ಲ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಆಫ್ ಎಕ್ಸ್ಟರ್ನಲ್ ಫೈನಾನ್ಷಿಯಲ್ ಕಂಟ್ರೋಲ್, ಬಾಹ್ಯ ಹಣಕಾಸು ಒಂದು ನಿಯಂತ್ರಣ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಗೌರ್ಮೆಂಟ್ ಅಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಖಾಸಗಿನಲ್ಲೂ ಕೂಡ ಕಂಟ್ರೋಲ್ ಇರಲ್ಲ ಅಂತಲ್ಲ, ಅಲ್ಲೂ ಕೂಡ ಇರುತ್ತೆ. ಅವ್ರಿಗೆ ಒಬ್ರು ಆಡಿಟರ್ ಅಂತ ಇರ್ತಾರೆ. ಆಡಿಟರ್ ಏನ್ ಮಾಡ್ತಾನೆ? ಆ ಒಂದು ಫೈನಾನ್ಷಿಯಲ್ ಕಂಟ್ರೋಲ್ ಅನ್ನ ಮಾಡ್ತಾನೆ ಅಷ್ಟೇ, ಆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅಷ್ಟೇ. ಆದ್ರೆ ಇಲ್ಲಿ ಒಬ್ಬ ಪಬ್ಲಿಕ್ ಕೂಡ ಏನ್ ಮಾಡ್ಬೋದು? ಕ್ವಶನ್ ಮಾಡ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಸೋಷಿಯಲ್ ಆಡಿಟ್ ಅಂತ ಒಂದಿದೆ, ಕೇಳಿದೀರಾ? ಏನಿದು? ಸಾಮಾಜಿಕ ಲೆಕ್ಕಪತ್ರಗಳು. ಕ್ಯಾನ್ ಆಸ್ಕ್ ದಿ ಕ್ವಶನ್ಸ್ against the public officials if there is any irregularities in the financial matters. ಹಣಕಾಸಿನ ವಿಷಯದಲ್ಲಿ ಏನಾದರೂ ತೊಂದರೆ ಇದ್ರೆ, ಸಮಸ್ಯೆಗಳಿದ್ರೆ ನೇರವಾಗಿ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಬ್ಬ ಗ್ರಾಮಸ್ಥನೇ ಏನ್ ಮಾಡ್ಬೋದು? ಎಲ್ಲೋಯ್ತು ದುಡ್ಡು ಅಂತ ಕೇಳ್ಬೋದು. ಅದನ್ನೇ ನಾವು ಸೋಷಿಯಲ್ ಆಡಿಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಖಾಸಗಿ ಸಂಸ್ಥೆನಲ್ಲಿ ನಮ್ಮಿಷ್ಟ ಕಣಪ್ಪ, ನಾವೇನಾದ್ರೂ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಆದ್ರೆ ಆಡಿಟರ್ ಅಷ್ಟೇ ಕೇಳ್ಬೋದು ಅಷ್ಟೇ. ಅಥವಾ ಸರ್ಕಾರನೂ ಕೂಡ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ. ಫೇನಾದ್ರು 1 year ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರಲ್ವಾ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ ಮೇಲೆ ಮುಗಿತ ಅವ್ರ ಕೆಲಸ, ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಸರ್ಕಾರದ ಹಂತದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಏನ್ ಮಾಡೋದು? ಪಬ್ಲಿಕ್ಸ್ ಅದನ್ನ ಕ್ವಶನ್ ಮಾಡ್ಬೋದು, ಮೀಡಿಯಾ ಕ್ವಶನ್ ಮಾಡ್ಬೋದು, ಅಥವಾ ಗೌರ್ಮೆಂಟೇ ಕ್ವಶನ್ ಮಾಡ್ಬೋದು ಪಬ್ಲಿಕ್ ಅಫಿಷಿಯಲ್ಸ್ನ, ಎಲ್ಲೋಯ್ತು ದುಡ್ಡು ಅಂತ. ಹಾಗಾಗಿ ಇಲ್ಲಿ ಎಕ್ಸ್ಟರ್ನಲ್ ಫೈನಾನ್ಷಿಯಲ್ ಕಂಟ್ರೋಲ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಸರ್ವಿಸ್ ಮೋಟಿವ್ ಅಂತ ಹೇಳಿದೆ. ಲೀಗಲ್ ಫ್ರೇಮ್ ವರ್ಕ್, ಕಾನೂನಿನ ಚೌಕಟ್ಟು ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಯಾಕಂದ್ರೆ ಎವ್ರಿ ಪಬ್ಲಿಕ್ ಅಫಿಷಿಯಲ್ಸ್ ಹ್ಯಾಸ್ ಟು ವರ್ಕ್ ಬೇಸ್ಡ್ ಅಪಾನ್ ದಿ ಫ್ರೇಮ್ ವರ್ಕ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡ್ಬೇಕು ಅವರು. ಅದನ್ನ ಮೀರಿ ಏನಾದ್ರೂ ಕೆಲಸ ಮಾಡಿದ್ರೆ ಏನಾಗುತ್ತೆ? ಈವನ್ ನೀವು ಸರ್ಕಾರನು ಕೂಡ ತಿಳ್ಕೊಳ್ಳಿ, ಅಂಡರ್ ಆರ್ಟಿಕಲ್ 13 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಎನಿ ಲಾ ವಿಚ್ ಈಸ್ ಅಗೇನ್ಸ್ಟ್ ಟು ದಿ ಫಂಡಮೆಂಟಲ್ ರೈಟ್ಸ್ ವಿಚ್ ಕ್ಯಾನ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಅಂಡ್ ವೈಡ್. ಹೌದಲ್ವಾ? ಸರ್ಕಾರನು ಕೂಡ ಏನ್ ಮಾಡ್ಬೋದು? ಅಥವಾ ಅವ್ರು ಮಾಡಿರ್ತಕ್ಕಂತಹ ಒಂದು ಕಾನೂನನ್ನ ಅಸಿಂಧುಗೊಳಿಸಬಹುದು. ಹಾಗಾಗಿ ಪಬ್ಲಿಕ್ ಅಫಿಷಿಯಲ್ಸು ಅಷ್ಟೇ, ಕಾನೂನನ್ನ ಮೀರಿ ಏನಾದ್ರೂ ಕೆಲಸ ಮಾಡಿದ್ರೆ ಆ ಒಂದು ಕೆಲಸವನ್ನ ಏನ್ ಮಾಡ್ಬೋದು? ರದ್ದುಪಡಿಸ್ಬೋದು ಅಂತ ಹೇಳ್ತಕ್ಕಂಥ. ನೆಕ್ಸ್ಟ್ ಅನಾನಿಮಿಟಿ, ತಟಸ್ಥತೆ ಅಥವಾ ಎಲೆಮರೆಕಾಯಿ ಅಂತ ಹೇಳ್ತಿರಲ್ಲ. ಏನೇ ಕೆಲಸ ಮಾಡಿದ್ರು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಬೇಕು? ತಟಸ್ಥತೆ. ಯಾವ ಪಕ್ಷಕ್ಕೋಸ್ಕರ, ಯಾವೊಬ್ಬ ಮಂತ್ರಿಗೋಸ್ಕರ, ಯಾವೊಬ್ಬ ರಾಜಕೀಯ ವ್ಯಕ್ತಿಗೋಸ್ಕರ ಕೆಲಸ ಮಾಡಂಗಿಲ್ಲ. ಏನೇ ಕೆಲಸ ಮಾಡಿದ್ರು ಪಬ್ಲಿಕ್ಸ್ಗೋಸ್ಕರ ಕೆಲಸ ಮಾಡಬೇಕು. ಈ ಹ್ಯಾಸ್ ಟು ವರ್ಕ್ ಆಸ್ ಎ ಅನಾನಿಮಿಟಿ ಆರ್ ನ್ಯೂಟ್ರಾಲಿಟಿ, ಕಾರಣದ ಒಂದು ಕೈಗಳಾಗಿ ಕೆಲಸ ಮಾಡಬೇಕು. ನೆಕ್ಸ್ಟ್ ಎಫಿಷಿಯನ್ಸಿ ಮೆಜರ್ಮೆಂಟ್, ದಕ್ಷತೆಯ ಒಂದು ಬಂದಾಗ, ದಕ್ಷತೆ ಅಂತ ಬಂದಾಗ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಪ್ರೈವೇಟ್ ಅಲ್ಲಿ ಜಾಸ್ತಿ ಇರುತ್ತೆ. ಈಗ ಸರ್ಕಾರನು ಕೂಡ ನೋಡಿ, ಒಂದು ಕನ್ಕ್ಲೂಷನ್ ಬೇಕಾದ್ರೆ ಬರಿಬೋದು, ಇತ್ತೀಚೆಗೆ ಸರ್ಕಾರನು ಕೂಡ ದಕ್ಷತೆಯಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ.
ಹೌದಾ ಇಲ್ವಾ? ಮುಂಚೆ ತರ ಇಲ್ಲ. ಒಂದು ಪ್ರಧಾನವಾಗಿ ಹೇಳ್ಬೋದು ನೀವು, ಸೊ ಎಫಿಷಿಯನ್ಸಿ ಕಡಿಮೆ ಇದೆ ಅಂತ ಹೇಳ್ಬೋದು. ಆದ್ರೆ ಇತ್ತೀಚೆಗೆ ಸರ್ಕಾರ, ಯಾಕಂದ್ರೆ ಪಾಸಿಟಿವ್ ಬರೀರಿ, ಆನ್ಸರ್ ಯಾವತ್ತು ಪಾಸಿಟಿವ್ ಆಗಿರಲಿ. ನೀವು ಸರ್ಕಾರವನ್ನ ಯಾವಾಗ್ಲೂ ಕೂಡ ನೆಗೆಟಿವ್ ಆಗಿ ತೋರಿಸಿದ್ರೆ ಏನಾಗುತ್ತೆ, ಇವ್ಯಾಲ್ಯೂಯೇಟರ್ ಕೂಡ ಇವನು ನೆಗೆಟಿವ್ ಮೈಂಡ್ ಇದೆ ಅಂತ ಅಂದ್ಕೊಂತಾನೆ. ಇಲ್ಲೇ ಇವನು ಇಷ್ಟೊಂದು ನೆಗೆಟಿವ್ ಇರಬೇಕಾದ್ರೆ ಇನ್ನು ಅಧಿಕಾರಿ ಆದ್ರೆ ಏನ್ ಮಾಡ್ತಾನೆ, ನಮ್ಮನ್ನೆಲ್ಲರನ್ನು ಹೊರಗಡೆ ಇಡ್ತಾನೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಆದಷ್ಟು ಅಲ್ಲಿ ಎಷ್ಟೇ ನೆಗೆಟಿವ್ಸ್ ಇದ್ರೂ ಕೂಡ ಏನ್ ಮಾಡ್ಬೇಕು, ಸ್ವಲ್ಪ ಪಾಸಿಟಿವ್ನೆಸ್ ಕೂಡ ಬರಿಬೇಕು. ಅವಾಗ ಏನ್ ಮಾಡ್ತಾನೆ, ಇವೆಲ್ಲವುಗಳನ್ನ ಸುಧಾರಣೆ ಮಾಡಿದ್ರೆ ನಿಜವಾಗ್ಲೂ ಸರ್ಕಾರನೂ ಕೂಡ ಒಂದು ದಿವಸ ಏನಾಗ್ಬೋದು, ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ಬೋದು ಅಂತೇಳಿ ಬರೆದ್ರೆ ಅವ್ನು ಸ್ವಲ್ಪ ಖುಷಿ ಆಗ್ತಾನೆ. ಸೊ ಸ್ವಲ್ಪ ಪಾಸಿಟಿವ್ನೆಸ್ ಇದೆ ಇವನ ಹತ್ರ. ಹಾಗಾಗಿ ಬರೀ ನೆಗೆಟಿವ್ನೇ ನೋಡೋದು ಬೇಡ. ಸೊ ಈಗ ಎರಡರಲ್ಲೂ ಕೂಡ ಡಿಫ್ರೆನ್ಸಸ್ ಇದೆ ಅಂತ ಹೇಳ್ತೀವಿ, ಸಿಮಿಲಾರಿಟೀಸ್ ಕೂಡ ಇದೆ, ಹೋಲಿಕೆಗಳು. ಇಷ್ಟೆಲ್ಲ ಡಿಫ್ರೆನ್ಸ್ ಇದ್ರೂ ಕೂಡ ಖಾಸಗಿ ಮತ್ತು ಸಾರ್ವಜನಿಕ ಆಡಳಿತದಲ್ಲಿ ಕೆಲವೊಂದು ಹೋಲಿಕೆಗಳಿದೆ. ಎರಡರಲ್ಲೂ ಕೂಡ ಒಂದೇ ಇರುತ್ತೆ ಅಂತ ಹೇಳ್ತೀವಿ. ಮೊದಲನೇದು ಮ್ಯಾನೇಜೀರಿಯಲ್ ಟೆಕ್ನಿಕ್ ಅಂಡ್ ಸ್ಕಿಲ್ಸ್, ಎರಡರಲ್ಲೂ ಕೂಡ ಇದ್ದೇ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಯಾವುದು, ಹೈರಾರ್ಕಿ, ಶ್ರೇಣಿ ಪದ್ಧತಿ ಕೇಳಿದಿರಾ? ಏನಿಂಗಂದ್ರೆ ಇಟ್ ಈಸ್ ಎ ಲ್ಯಾಡರ್ ಆಫ್ ಆರ್ಗನೈಸೇಷನ್. ಈ ಒಂದು ಏನು ಸಂಘಟನೆ ಇದೆಯಲ್ಲ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಒಂದು ರೀತಿ ಏಣಿ ತರ ಇರುತ್ತದು. ಸೊ ಅಂದ್ರೆ ಕೆಳ ಹಂತದಿಂದ ಮೇಲಿನ ಹಂತದವರೆಗೂ ಹಲವಾರು ರೀತಿಯ ಅಧಿಕಾರಿಗಳನ್ನ ನೋಡ್ತೀವಿ, ಲ್ಯಾಡರ್ ಬೈ ಲ್ಯಾಡರ್ ಅಥವಾ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀವಿ. ಸೊ ಮೇಲ್ಗಡೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾನೆ, ಆಮೇಲೆ ಸೆಕ್ರೆಟರಿಗಳು ಇರ್ತಾರೆ, ಡೆಪ್ಟಿ ಸೆಕ್ರೆಟರಿಗಳು ಇರ್ತಾರೆ, ಅದಾದ್ಮೇಲೆ ಸೆಕ್ಷನ್ ಆಫೀಸರ್ಸ್ ಇರ್ತಾರೆ, FD ಇರ್ತಾರೆ, SD ಇರ್ತಾರೆ. ಸೊ ಹೀಗೆ ಒಂದು ಲ್ಯಾಡರ್ ಇದ್ದಾಗೆ. ಸೊ ಆ ಒಂದು ಲ್ಯಾಡರ್ ಅನ್ನ ಪ್ರೈವೇಟ್ ಅಲ್ಲೂ ಕೂಡ ನಾವು ಬಳಸ್ತೀವಿ, ಪಬ್ಲಿಕ್ ಅಲ್ಲೂ ಕೂಡ ಬಳಸ್ತೀವಿ, ಹೌದಲ್ವಾ? ಸೊ ಅಲ್ಲೂ ಕೂಡ ಹೈರಾರ್ಕಿ ಇರುತ್ತೆ, ಇಲ್ಲೂ ಕೂಡ ಹೈರಾರ್ಕಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಮ್ಯಾನೇಜರಿಯಲ್ ಟೆಕ್ನಿಕ್ಸ್ ಅಂಡ್ ಸ್ಕಿಲ್ಸ್ ಆರ್ ಸೇಮ್ ಇನ್ ದಿ ಪ್ರೈವೇಟ್ ಅಂಡ್ ಪಬ್ಲಿಕ್ ಆರ್ಗನೈಸೇಷನ್. ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್, ಲೆಕ್ಕಪತ್ರಗಳಲ್ಲಿ ಮತ್ತು ಈ ಒಂದು ಸಂಖ್ಯಾ ಅಥವಾ ಅಂಕಿ ಅಂಶಗಳಲ್ಲಿ ಎರಡೂ ಕೂಡ ಸೇಮ್ ಇರುತ್ತೆ. ಇಬ್ರು ಕೂಡ ಟ್ಯಾಕ್ಸ್ ಫೈಲ್ ಮಾಡಲೇಬೇಕು, ಇಬ್ರು ಕೂಡ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಲೇಬೇಕು. ಯಾಕಂತಾರೆ ಮುಂದೊಂದು ದಿವಸ ವಿಧಾನಸಭೆನಲ್ಲಿ ಏನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ನಿಮ್ಮ ಇಲಾಖೆನಲ್ಲಿ ಇಷ್ಟೊಂದು ಆದಾಯ ಬಂದಿದೆ, ಏನ್ ಮಾಡಿದ್ರೆ ಅದನ್ನ, ಅವಾಗ ಉತ್ತರ ಕೊಡ್ಬೇಕಾಗುತ್ತೆ. ಪ್ರೈವೇಟ್ ಅಲ್ಲೂ ಕೂಡ ಅಷ್ಟೇ, ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ನಿಮ್ಮನ್ನ ಕ್ವಶನ್ ಮಾಡಬಹುದು, ಏನ್ ಮಾಡಿದ್ರೆ ದುಡ್ಡನ್ನ. ಸೊ ಹಾಗಾಗಿ ಎರಡರಲ್ಲೂ ಕೂಡ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ, ಸ್ಟಾಟಿಸ್ಟಿಕ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಪ್ರಿನ್ಸಿಪಲ್ ಆಫ್ ಹೈರಾರ್ಕಿ ಅಂತ ಆಲ್ರೆಡಿ ಹೇಳಿದೆ, ಬೋತ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಸೇಮ್ ಪ್ರಾಕ್ಟೀಸಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆಫ್ ದಿ ಈಚ್ ಅದರ್ ಅಂತ ಹೇಳ್ತಕ್ಕಂಥ ಕೆಲವೊಂದು ಗುಣಮಟ್ಟಗಳಿರುತ್ತೆ. ಆ ಗುಣಮಟ್ಟಗಳನ್ನ ಎರಡರಲ್ಲೂ ಕೂಡ ನಾವು ಪಾಲನೆ ಮಾಡೇ ಮಾಡ್ತೀವಿ. ಹಣಕಾಸಿನ ಗುಣಮಟ್ಟಗಳೇ ಆಗಿರ್ಬೋದು, ಲೆಕ್ಕಪತ್ರಗಳ ಗುಣಮಟ್ಟಗಳೇ ಆಗಿರ್ಬೋದು, ಅಥವಾ ಸೇವೆಯ ಗುಣಮಟ್ಟ ಆಗಿರ್ಬೋದು, ಎರಡರಲ್ಲೂ ಕೂಡ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಸಕಾಲ ಅಂತ ಮಾಡಿದೀವಿ. ಏನಿದು? ಇದನ್ನ ಸಿಟಿಸನ್ಸ್ ಚಾರ್ಟರ್ ಅಂತ ಹೇಳ್ತೀವಿ, ನಾಗರಿಕ ಸನ್ನದ್ದು. ಏನಕ್ಕೋಸ್ಕರ ಮಾಡಿದೀವಿ ಸಿಟಿಸನ್ಸ್ ಚಾರ್ಟರ್ ಅನ್ನ? ಇನ್ ಆರ್ಡರ್ ಟು ಪ್ರೊವೈಡ್ ದಿ ಸರ್ವಿಸಸ್ ವಿತ್ ಇನ್ ದಿ ಟೈಮ್ ಬೌಂಡ್. ಕಾಲ ಒಂದು ನಿಗದಿಯ ಒಳಗಡೆ ನಾವು ಸೇವೆಗಳನ್ನ ಕೊಡಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಸಕಾಲ ಅಂತಕ್ಕಂತಹ ಒಂದು ಯೋಜನೆಯನ್ನ ತಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲೇನಾಗುತ್ತೆ, ಮೊದಲ ತರ ಸುಳ್ಳು ಹೇಳಂಗಿಲ್ಲ. 7 ದಿವಸ ಆಗೋ ಕೆಲಸವನ್ನ 15 ದಿವಸ ಎಳೆಯಂಗಿಲ್ಲ. ಏನ್ ಮಾಡ್ಬೇಕು, ಒಂದು ಡೇ ಡಿಲೇ ಆಯ್ತು ಅಂತಂದ್ರೆ ಅವರ ಸ್ಯಾಲರಿನಲ್ಲಿ ಏನ್ ಮಾಡ್ತಾರೆ, 50 ರೂಪೀಸ್ ಅನ್ನ ಡಿಡಕ್ಟ್ ಮಾಡ್ತಾರೆ. ಬರೀ ಫೈನ್ ಅಷ್ಟ ಬಿಡಿ ಸರ್, 50 ರೂಪಾಯಿ ಕಟ್ ಮಾಡ್ಕೊಳ್ಳಿ ಅನ್ಬೋದು ನೀವು. ಪ್ರಮೋಷನ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಒಂದು ಪ್ರಮೋಷನ್ ಏನಾಗ್ಬೋದು, ಹೆಲ್ಡಪ್ ಆಗ್ಬೋದು. ಇನ್ಎಫಿಷಿಯೆಂಟ್ ಅಂತ ತೋರಿಸ್ತಾರೆ, ದಕ್ಷತೆ ಇಲ್ಲ ಅವನಿಗೆ. ಇನ್ಫಾರ್ಮೇಶನ್ ಕೇಳಿದ್ರೆ 1 ತಿಂಗಳು ತಗೊಂತಾನೆ. ಹಾಗಾಗಿ ಏನ್ ಮಾಡ್ತಾರೆ, ನಿಮ್ಮನ್ನ ಸಕಾಲದಡಿನಲ್ಲಿ ರಿಮಾರ್ಕ್ಸ್ ಆಗ್ಬೋದು ನೀವು. ನೆಕ್ಸ್ಟ್, ಬೋತ್ ಹ್ಯಾವ್ ಸೇಮ್ ಪ್ರಾಬ್ಲಮ್. ಎರಡರಲ್ಲೂ ಕೂಡ ಅಲ್ಲಿ ಏನು ಸಮಸ್ಯೆಗಳಿದೆ, ಇದರಲ್ಲೂ ಕೂಡ ಅಷ್ಟೇ ಸಮಸ್ಯೆಗಳಿದೆ. ನೆಕ್ಸ್ಟ್, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಪರ್ಸನಲ್. ನಿಮ್ಗೆ ಗೊತ್ತಿರ್ಬೋದು, ಭಾರತದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಅಂತ ಒಂದಿದೆ, ಎಲ್ಲಿ? ಹೈದರಾಬಾದಲ್ಲಿ. ಇದೇನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಖಾಸಗಿ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಅಥವಾ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಮತ್ತು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲಸ ಮಾಡಿರ್ತಾರೆ, ದೇ ಕ್ಯಾನ್ ಎಕ್ಸ್ಚೇಂಜ್ ದಿ ಸ್ಟಾಫ್ ಫ್ರಮ್ ಒನ್ ಆರ್ಗನೈಸೇಷನ್ ಟು ಅನದರ್ ಆರ್ಗನೈಸೇಷನ್. ಅಮೆರಿಕದಲ್ಲಿ ಇದಿದೆ. US ದಲ್ಲಿ ಯಾರು ಪ್ರೈವೇಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿರ್ತಾನೆ, ಈ ಕ್ಯಾನ್ ಆಲ್ಸೋ ಬಿಕಮ್ ಎ ಪ್ರೈವೇಟ್ ಸೆಕ್ರೆಟರಿ ಆಫ್ ಸಮ್ ಆಫ್ ದಿ ಮಿನಿಸ್ಟರ್ಸ್. ಇಲ್ಲೂ ಕೂಡ ಹೈದರಾಬಾದ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಅಂತ ಇದೆ. ಸೊ ಇದು ಏನ್ ಮಾಡುತ್ತೆ ಅಂತಾರೆ, ದಿಸ್ ಆರ್ಗನೈಸೇಷನ್ ವಿಲ್ ಪ್ರೊವೈಡ್ ದಿ ಟ್ರೈನಿಂಗ್ ಟು ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್.
ಎರಡಕ್ಕೂ ಕೂಡ ನೀನು ತರಬೇತಿಯನ್ನು ಕೊಡುತ್ತೆ. ಅಂಡ್ ದೇ ಕ್ಯಾನ್ ಎಕ್ಸ್ಚೇಂಜ್ ದಿ ಪರ್ಸನಲ್ ಫ್ರಮ್ ಒನ್ ಆರ್ಗನೈಸೇಷನ್ ಟು ಅನದರ್ ಆರ್ಗನೈಸೇಷನ್. ಈಗ ಅಮಾರ್ತ್ ಸೇನ್ ಆಗಿರ್ಬೋದು, ಸ್ಯಾನ್ ಪಿಟ್ರೋಡ್ ಆಗಿರ್ಬೋದು, ಇಂಥವ್ರು ಪ್ರೈವೇಟಲ್ಲೂ ಕೂಡ ಕೆಲಸ ಮಾಡ್ತಿರ್ತಾರೆ. ಕೆಲವೊಂದು ಸಲ ಸರ್ಕಾರಕ್ಕೆ ಏನಾದರೂ ಅದರ ಒಂದು ಹೆಲ್ಪ್ ಬೇಕಂದ್ರೆ ಅಲ್ಲೂ ಕೂಡ ಬೆಳೆಸ್ಕೊಳ್ತಾರೆ ಅಂತ. ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿ ಪ್ರೈವೇಟ್ ಆರ್ಗನೈಸೇಷನ್ ಓನರ್ ಅವರು. ಸೊ ಮುಂದೊಂದು ದಿವಸ ಏನ್ ಮಾಡ್ಬೋದು, ಸರ್ಕಾರ ಅವ್ರನ್ನ ಸರ್ಕಾರದ ಒಂದು ಪ್ರಧಾನ ಕಾರ್ಯದರ್ಶಿ ಮಾಡ್ಬೋದು. ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್, ಅವ್ರು ಕೊಡ್ತಕ್ಕಂಥ ಸಜೆಷನ್ಸ್ ಏನಿದೆ ಸರ್ಕಾರಕ್ಕೆ ಬೆನಿಫಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವ್ರನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಎರಡರಲ್ಲೂ ಕೂಡ ಏನ್ ಮಾಡ್ಬೋದು, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ದಿ ಪರ್ಸನಲ್ ಅಂತ ಹೇಳ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಎರಡರಲ್ಲೂ ಕೂಡ ಡಿಫ್ರೆನ್ಸಸ್ ಇದೆ, ಸಿಮಿಲಾರಿಟೀಸ್ ಕೂಡ ಇದೆ. ಎರಡನ್ನೂ ಕೂಡ ಬರೀಬೇಕು. ಇಟ್ ಇಸ್ ಎ ಕ್ವಶನ್ ಆಫ್ 15 to 20 marks.